ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತಿದ್ದಾರೆ ರಾಜ್ಕುಮಾರ್ ಯೂಟ್ಯೂಬ್ ಚಾನಲ್ ಗೈಸ್. ಯಾರೆಲ್ಲ ನೋಡಿ ಚಾನಲ್ ಫಸ್ಟ್ ಟೈಮ್ ನೋಡಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಂಗೆ ವಿಡಿಯೋ ಇಷ್ಟ ಮಾತ್ರ ಲೈಕ್ ಮಾಡಿ ಗೈಸ್. ಏನಪ್ಪ ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಅಕೌಂಟ್ನ ಡಿಲೀಟ್ ಮಾಡೋದಂತ ಗೊತ್ತಿರಲ್ಲ ನಿಮಗೆ, ಯಾಕಂದರೆ ಮೊದಲಿನ ಥರ ಯಾವುದೂ ಇಲ್ಲ, ಸೆಟ್ಟಿಂಗ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ನೀವು ತನ್ನ ಮೇಲೆ ನೋಡ್ದಂಗೆ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಯಾವ ಥರ 100% ಡಿಲೀಟ್ ಮಾಡೋದು ನಾನು ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ಏನು ಮಾಡಬೇಕಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಮೇನ್ ಅಕೌಂಟ್ ಅಂದರೆ ಯೂಟ್ಯೂಬಲ್ಲಿ ಕೊಡದೇ ಇರೋ ಅಪ್ಡೇಟ್ಸ್ ಇದರಲ್ಲಿ ಕೊಡ್ತಿರ್ತೀನಿ, ಇದನ್ನು ಫಾಲೋ ಮಾಡ್ಕೊಳ್ಳಿ ಗೈಸ್. ಹಂಗೆ ನಾನು ರೀಸೆಂಟಾಗಿ ಒಂದು 2 ದಿನದ ಅಂದರೆ ಒಂದಿನ ಆಯ್ತು ಅಂದ್ಕೊಳ್ಳಿ, ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ. ಈ ಅಕೌಂಟಲ್ಲಿ ಏನಪ್ಪ ಅಂದರೆ ನಾನು ಓನ್ ವಾಯ್ಸ್ ಆಗಿ ನಾನು ವೀಡಿಯೋಸನ್ನು ಮಾಡ್ತಾ ಹೋಗ್ತೀನಿ. ಅಂದರೆ ಡಬ್ಬಿಂಗ್ ಅಂತ ಏನಾದ್ರು ತಿಳ್ಕೊಬೋದು, ಬಟ್ ನಾನು ಅದರಲ್ಲಿ ಓನ್ ವಾಯ್ಸ್ ಅನ್ನೋದು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ವ್ಲಾಗ್ಸು ಎಲ್ಲ ಆಲ್ರೌಂಡ್ ಆ ಪೇಜ್ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಫಾಲೋ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಕಂಪಲ್ಸರಿ ಅಂದರೆ ನಮ್ಮ ಮೈನ್ ಪೇಜ್ ಏನಿದೆ ಅಂದರೆ ಯೂಟ್ಯೂಬಲ್ಲಿ ಕೊಡದೇ ಅಪ್ಡೇಟ್ಸ್ ಎಲ್ಲ ಅದರಲ್ಲಿ ಕೊಡ್ತಿರ್ತೀನಿ ಐಸ್. ಇವಾಗ ಏನಪ್ಪ ಅಂದರೆ ವೀಡಿಯೋನಂದು ಎಂಡ್ವರೆಗೆ ವಾಚ್ ಮಾಡಿ. ಎಂಡ್ವರೆಗೆ ವಾಚ್ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇವನ್ ಮಧ್ಯದಲ್ಲಿ ಬಂದುಬಿಟ್ಟು ನೀವು ಆ ವೀಡಿಯೋನ ಡೈರೆಕ್ಟಾಗಿ ನೀವು ಮಧ್ಯಕ್ಕೆ ತಂದುಬಿಟ್ರೆ ಏನಾಗುತ್ತೆ, ನಿಮಗೆ ಅರ್ಥ ಆಗಲ್ಲ ವೀಡಿಯೋ. ನಾನು ಏನು ಹೇಳಿದ್ದೀನಿ ಅರ್ಥ ಆಗಲ್ಲ. ಆಮೇಲೆ ನೀವು ಬಂದ್ಬಿಟ್ಟು ಕಮೆಂಟ್ ಸೆಕ್ಷನ್ನು ಆಫ್ ಮಾಡಬೇಕಾ ಆನ್ ಮಾಡಬೇಕಾ ಗೊತ್ತಾಗಲ್ಲ ನನಗೆ, ಆ ಥರ ಕಮೆಂಟ್ ಮಾಡಿರ್ತೀರ. ದಯವಿಟ್ಟು ಹೇಳೋದು ಕೇಳಿ, ವೀಡಿಯೋನಂದು ಎಂಡ್ವರೆಗೆ ವಾಚ್ ಮಾಡಿ. ಹಂಗೆ ನನಗೆ ವಾಚ್ ಅವರ್ ಅನ್ನೋದು ಕಮ್ಮಿ ಇದೆ, ಅದರಿಂದ ನಾನು ಹೇಳ್ತಿದ್ದೀನಿ, ಇರೋದೇ ಹೇಳ್ತೀನಿ. ಯಾಕೆಂದರೆ ಇಲ್ಲದೇ ಇರೋಲ್ಲ ಸುಳ್ಳು ಹೇಳೋಕ್ಕೆ ಹೋಗ್ಬಾರ್ದು ಯೂಟ್ಯೂಬಲ್ಲಿ. ಯಾಕಂದರೆ ಯೂಟ್ಯೂಬಲ್ಲಿ ಮೇನು ಅವ್ರು ಏನಿದೆ ಚೆಕ್ ಮಾಡ್ತಾ ಹೋಗ್ತಾ ಇರ್ತಾರೆ, ನಾವೇನು ಕರೆಕ್ಟಾಗಿ ಹೇಳ್ತೀವ ಸುಳ್ಳು ಹೇಳ್ತೀವಿ ಅಂತ ಗೈಸ್. ಇವಾಗ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾವ ಥರ ಡಿಲೀಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಗೈಸ್. ಅದಕ್ಕೆ ಮುಂಚೆ ನಮ್ಮ ವೀಡಿಯೋನ ದಯವಿಟ್ಟು ಲೈಕ್ ಮಾಡಿ ಗೈಸ್, ಇದೊಂದೇ ಕೇಳ್ಕೊತೀನಿ ಮಾತ್ರ. ವೀಡಿಯೋನ ದಯವಿಟ್ಟು ಲೈಕ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾವ ಥರ ಡಿಲೀಟ್ ಮಾಡೋದೆಲ್ಲ ಕಂಪ್ಲೀಟಾಗಿ ವೀಡಿಯೋ ಅನ್ನೋದು ಕೊಡ್ತೀನಿ. ನನಗೆ ನೀವು ಎಷ್ಟು ಚೆನ್ನಾಗಿ ಅಂದರೆ ನಾನು ಬಿಟ್ಟಿರೋ ವೀಡಿಯೋಗೆ ಎಷ್ಟು ರೆಸ್ಪಾನ್ಸ್ ಬರುತ್ತೆ ಅದ್ರ ಮೇಲೆ ನನಗೆ ವೀಡಿಯೋ ಅನ್ನೋದು ಬಿಡೋಕ್ಕೆ ಮೋಟಿವೇಶನ್ ಅನ್ನೋದು ಬರುತ್ತೆ ಐಸ್. ಅರ್ಥ ಆಯಿತು ಅಂದ್ಕೊತೀನಿ. ಬನ್ನಿ ವೀಡಿಯೋನ ಶುರು ಮಾಡೋಣ ಗೊತ್ತಲ್ವಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನೊಂದು ಲೈಕ್ ಮಾಡಿ. ನಿಮ್ಗೆ ಯಾವುದೇ ಥರ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಗೈಸ್, ನಾನು 100% ಆಗಿ ನಿಮಗೆ ರಿಸಲ್ಟ್ ಅನ್ನೋದು ಕೊಡ್ತೀನಿ. ಅಂದರೆ ನಂಗೆ ಗೊತ್ತಿರೋ ಥರ ನಿಮಗೆ ವೀಡಿಯೋ ಅನ್ನೋದು ಮಾಡ್ತೀನಿ. ಬನ್ನಿ ಗೈಸ್. ಇವಾಗ ಸ್ಕ್ರೀನ್ ರೆಕಾರ್ಡನ್ನು ನಾನು ಆನ್ ಮಾಡ್ಕೊಂಡಿದ್ದೀನಿ ಗೈಸ್. ಇವಾಗ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿದ ತಕ್ಷಣ ನಿಮಗೆ ಏನಪ್ಪ ಅಂದರೆ ನಿಮಗೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳಿದ ತಕ್ಷಣ ನಿಮ್ಗೆ ಇಲ್ಲಿ ಟಾಪಲ್ಲಿ 3 ಬಟನ್ ಕಾಣಿಸ್ತಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಅಕೌಂಟ್ಸ್ ಆ್ಯಂಡ್ ಸೆಂಟರ್ ಅಂತ ಕಾಣಿಸ್ತಿರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ನಿಮ್ಗೆ ಇಲ್ಲಿ ಏನಪ್ಪ ಅಂದರೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಬೇಕು. ಇಲ್ಲಿ ಅಕೌಂಟ್ ರಿವ್ಯೂ ಅಕೌಂಟ್ಸ್ ಆ್ಯಂಡ್ ದ್ಯಾಟ್ ಯು ಹ್ಯಾವ್ ಎ ಅಕೌಂಟ್ ಸೆಂಟರ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಈ ಅಕೌಂಟ್ ಅಂತ ಇದೆ. ನೀವು ಇದನ್ನು ನೋಡ್ಬಿಟ್ಟು ಬ್ಯಾಕ್ ಬಂದುಬಿಡಿ, ಯಾಕಂದರೆ ಮೇನ್ ಇರೋದೇ ಇಲ್ಲಿ ಪರ್ಸ್ನಲ್ ಆ್ಯಂಡ್ ಡೀಟೇಲ್ಸ್ ಅಂತ ಕಾಣಿಸ್ತಿರ್ಬೋದು. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಇಲ್ಲಿ ಬರ್ತಾ ಹೋದರೆ 4ನೇದೇ ಅದು ಪರ್ಸ್ನಲ್ ಆ್ಯಂಡ್ ಡೀಟೇಲ್ಸ್ ಅಂತ. ನಿಮಗೆಲ್ಲ ಪರ್ಸ್ನಲ್ ಎಲ್ಲ ಗೊತ್ತಿರುತ್ತೆ, ನನ್ನ ನಂಬರು ಕಾಣಿಸ್ತಿರ್ಬೋದು, ಬಟ್ ಅದನ್ನು ಹೈಡ್ ಮಾಡಿದ್ದೀನಿ ಗೈಸ್. ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ. ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಆಕ್ಟಿವೇಷನ್ ಅವರ್ ಡಿಲಿರೆಕ್ಷನ್ ಅಂತಿದೆ. ಬಟ್ ನೋಡಿ ಇಲ್ಲಿ ಕ್ಲಿಕ್ ಮಾಡಬೇಕು, ನೀವು ಅಕೌಂಟ್ನ ಕ್ಲಿಕ್ ಮಾಡಿ. ಇಲ್ಲಿ ನೀವು ಡಿಆಕ್ಟಿವೇಷನ್ ಅಂದರೆ ನಮ್ಮ ಅಕೌಂಟ್ ಅನ್ನೋದು ಆನಲ್ಲಿ ಇರೋಲ್ಲ, ಟೆಂಪ್ಲರ್ಲಿ. ಅಂದರೆ ಇವಾಗ ಸರ್ಚ್ ಮಾಡಿದ್ರು ಬರೋಲ್ಲ, ನಮ್ಗೆ ಗೊತ್ತಿರುತ್ತೆ ಅಕೌಂಟ್ ಆನಲ್ಲಿದೆ ಅಂತ, ಬಟ್ ಬೇರೆಯವ್ರನ್ನ ಸರ್ಚ್ ಮಾಡೋಕ್ಕೆ ಹೋದರೆ ಬರೋಲ್ಲ. ಇಲ್ಲಿ ನೀವು ಡಿಲೀಟ್ ಅಕೌಂಟ್ ಅಂತ ಕಾಣಿಸ್ತಿರ್ಬೋದು, ಡಿಲೀಟೇಷನ್ ಯುವರ್ ಅಕೌಂಟ್ ಈಸ್ ಪರ್ಮನೆಂಟ್ ಅಂತ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆರಾಮಾಗಿ ಪರ್ಮನೆಂಟಾಗಿ ಡಿಲೀಟ್ ಅನ್ನೋದಾಗುತ್ತೆ. ಇಲ್ಲಿ ನೀವು ಕೊಡಬೇಕು ಯಾವುದು ಅಂತ, ನಮ್ಮ ಟು ಮೆನಿ ನಾನು ಸಮಥಿಂಗ್ ಇಲ್ಸ್ ಅಂತ ಕೊಡ್ತೀನಿ. ಅಂದರೆ ಈ ಅಕೌಂಟ್ ಬಂದ್ಬಿಟ್ಟು ನಿಮಗೆ ಪಾಸ್ವರ್ಡ್ ಇದ್ದರೆ ಮಾತ್ರ ಡಿಲೀಟ್ ಆಗೋದು, ಇಲ್ಲಂದರೆ ಡಿಲೀಟ್ ಆಗೋಲ್ಲ. ನೀವು ಫಸ್ಟೇ ಹೇಳಿ ಅಂತ ಹೇಳಕ್ಕೆ ಹೋಗ್ಬಿಡಿ ಗೈಸ್, ಯಾಕಂದರೆ ವಿತೌಟ್ ಪಾಸ್ವರ್ಡ್ ಇಲ್ಲದೆ ಯಾವುದು ಡಿಲೀಟ್ ಆಗೋಲ್ಲ, ಇನ್ಸ್ಟಾಗ್ರಾಮ್ ಅಕೌಂಟು ಆಗಲಿ ಏನೇ ಆಗಲಿ. ಬಟ್ ಇವಾಗ ನಿಮ್ಗೆ ಹೇಳ್ತಿದ್ದೀನಿ, ಅರ್ಥ ಆಯಿತು ಅನಿಸುತ್ತೆ. ಅದನ್ನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಪಾಸ್ವರ್ಡ್ ಅನ್ನೋದು ಕೊಟ್ಬಿಟ್ಟು ಕಂಟಿನ್ಯೂ ಕೊಟ್ಟು ಡಿಲೀಟೇಷನ್ ಅಂತ ಕೊಟ್ಟರೆ ನಿಮ್ಮ ಅಕೌಂಟ್ ಎರರ್ ಅಂತ ಬರುತ್ತೆ. ಇದು ಡಿಲೀಟ್ ಆಗಿದೆ ಅಂತ ಕನ್ಫರ್ಮ್ ಮಾಡಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ ಯಾವುದು ಫೋನ್ ಇದೆ ಅದು ಸರ್ಚ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮ್ಮ ಅಕೌಂಟ್ ಇದೆಯಾ ಇಲ್ವಾ ಅಂತ. ಅಂದರೆ 10 ಡೇಸ್ವರೆಗೂ ಇರ್ಬೋದು ಅನಿಸುತ್ತೆ, ನನಗೂ ಗೊತ್ತಿಲ್ಲ ಅಷ್ಟೊಂದು ಯಾವ ಥರ ಡಿಲೀಟ್ ಮಾಡೋದಂಥ ವೀಡಿಯೋ ನಿಮ್ಗೆ ಗೊತ್ತಾಗುತ್ತೆ ಅನಿಸುತ್ತೆ ಗೈಸ್. ವೀಡಿಯೋ ಇಷ್ಟ ಆದರೆ ಮಾತ್ರ ದಯವಿಟ್ಟು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಗೈಸ್, ದಯವಿಟ್ಟು ಹೇಳೋದು ಕೇಳಿ. ನಮ್ಮ ಚಾನಲ್ ಅನ್ನೋದು ತುಂಬ ಡೌನಲ್ಲಿದೆ. 5 ವರ್ಷದಿಂದ ಬರೀ ಒಂದು 5,000 ಸಬ್ಸ್ಕ್ರೈಬರ್ಸ್ ಮಾಡೋಕ್ಕಾಗ್ತಿಲ್ಲ. 1 ವರ್ಷದಲ್ಲಿ 1,000 ಸಬ್ಸ್ಕ್ರೈಬರ್ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ನಿಮ್ಮಿಂದ ಸಪೋರ್ಟಿಂದ ನಾನು ಮಾಡ್ತೀನಿ ಗೈಸ್. ಬನ್ನಿ ಇವಾಗ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಒಳ್ಳೊಳ್ಳೆ ಕಂಟೆಂಟ್ ತರ್ತೀನಿ ಗೈಸ್. ಯಾಕಂದರೆ ಈ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಮಾಡೋದು ಯಾರಿಗೂ ಗೊತ್ತಾಗ್ತಿಲ್ಲ, ಅದರಿಂದ ನಾನು ವೀಡಿಯೋ ಅನ್ನೋದು ಮಾಡಿದ್ದೀನಿ ಗೈಸ್. ಬಾಯ್.